ಮದುವೆ ಊಟ ತಿಂದಿದ್ದೀರಾ? ನಾನು ಕೂಡ ಮದುವೆ ಊಟ ತಿಂದಿದ್ದೀನಿ. ಇನ್ನೊಂದ್ಸಲಿ ಜೋರಾಗಿ ಜೈ ಬೋಲೋ ಭಾರತ್ ಮಾತಾ ಕಿ. ಇವತ್ತು ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆಯ 2ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬ್ರಾಹ್ಮಣಿ ಶಾಲೆಯ ಅಧ್ಯಕ್ಷರು ಹಾಗೂ ಖಾಸಗಿ ಶಾಲೆಗಳ ತಾಲೂಕು ಅಧ್ಯಕ್ಷರು, ಅದೇ ರೀತಿ ನಮ್ಮ ಧರ್ಮಸ್ಥಳದ ಅಧ್ಯಕ್ಷರಾಗಿರುವಂತಹ ಹರೀಶ್ ಸರ್ ಅವರು, ಅದೇ ರೀತಿ ರಿಯಾಜ್ ಅಣ್ಣನವರು, ಕನ್ನಡದ ಕಟ್ಟಾಳು ಆಗಿರುವಂತಹ ನಮ್ಮ ಎಲ್ಲ ಹಿರಿಯರು, ಅದೇ ರೀತಿ ಮಾಧ್ಯಮ ಮಿತ್ರರು, ಎಲ್ಲ ಮಕ್ಕಳ ತಂದೆ ತಾಯಿದ್ರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರ. ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ಕೊಂತ, ಜ್ಞಾನವಾಹಿನಿ ಅಂದ್ರೆ ಹೆಸರಲ್ಲೇ ಇದೆ. ಜ್ಞಾನ ಅಂದ್ರೆ ಪ್ರತಿಯೊಬ್ಬರು ಕೂಡ ಪಡ್ಕೋಬೇಕಾದ ಜ್ಞಾನ. ಜ್ಞಾನ ಇದ್ರೆ ಮುಂದಿನ ಜೀವನವನ್ನ ಸಾಗಿಸಬಹುದು. ಜ್ಞಾನ ಇದೆ ಉತ್ತಮವಾದ ಭವಿಷ್ಯವನ್ನ ರೂಪಿಸ್ಕೋಬಹುದು. ಜ್ಞಾನ ಅಂದ್ರೆ ಮತ್ತೊಬ್ಬರಿಗೆ ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಜ್ಞಾನ ಬೇಕಾಗಿದೆ. ಆದ್ರಿಂದ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಹೋದ ವರ್ಷ, ಇದರ ಹಿಂದೆ ವರ್ಷ ಕಡಿಮೆ ಒಂದು 150 ಮಕ್ಕಳು ಇದ್ರು. ಅದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಕಡಿಮೆ ಇದ್ರಿ ಈ ಚೌಲ್ಟ್ರಿಯಲ್ಲಿ. ಆದ್ರೆ ನಮ್ಮ ಶಂಕರಣ್ಣ ಹೇಳಿದಂಗೆ ಫುಲ್ ಆಗಿಬಿಟ್ಟಿದೆ ಚೌಲ್ಟ್ರಿ, ಫುಲ್ ಆಗಿದೆ. ತಂದೆ ತಾಯಿದ್ರು ಮಕ್ಕಳು ಎಲ್ಲರೂ ಕೂಡ, ಯಾಕಂದ್ರೆ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಬರ್ತಿದೆ. ಯಾಕಂದ್ರೆ ಉತ್ತಮವಾದ ಭವಿಷ್ಯವನ್ನ ರೂಪಿಸ್ಕೊಂಡು ಎಲ್ಲರನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಿದೆ ನಮ್ಮ ಚಂದ್ರು ಸರ್ ಅವರು. ನಿಜವಾಗ್ಲೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಉನ್ನತವಾದ ಶಿಕ್ಷಣವನ್ನ ಕೊಳ್ಳಿ, ತಾಲೂಕಿನಲ್ಲಿ ಇನ್ನು ಉತ್ತಮವಾದವನ್ನ ಶಾಲೆಯನ್ನ ನಿರ್ಮಾಣ ಮಾಡಿ ಉನ್ನತವಾದವನ್ನ ಭವಿಷ್ಯವನ್ನ ರೂಪಿಸ್ಲಿ ಅಂತ ನಾನು ದೇವಸ್ಥಾನ ಪಕ್ಕದಲ್ಲೇ ನಮ್ಮ ಸಾಯಿಬಾಬಾ ದೇವಸ್ಥಾನ ನಿಲ್ಲಿಸಿದ್ದಾರೆ. ಸಾಯಿಬಾಬಾ ಒಂದ್ ಮಾತು ಹೇಳ್ತಿರ್ತಾರೆ, ಸಬ್ಕಾ ಮಾಲಿಕ್ ಏಕ್ ಹೈ ಅಂತ. ಸಬ್ಕಾ ಮಾಲಿಕ್ ಏಕ್ ಹೈ, ಸಬ್ಕಾ ಮಾಲಿಕ್ ಮೈ ನೈ. ಅಂದ್ರೆ ಎಲ್ಲಾ ದೇವರುಗಳು ಒಂದೇ, ಎಲ್ಲರಿಗೂ ದೇವರು ನಾನೊಬ್ಬನೇ ಅಲ್ಲ, ಎಲ್ಲರೂ ಒಂದೇ ಅನ್ನೋ ಮನೋಭಾವನೆ ಇಟ್ಕೊಂಡು ಇವತ್ತು ನಮ್ಮ ತಾಲೂಕಿನಾದ್ಯಂತ ಕೂಡ ಶಾಲಾ ಕಾಲೇಜುಗಳಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನ ಪಡ್ಕೊಂಡು ಕೊಡ್ತಿದ್ದಾರೆ ಶಿಕ್ಷಕರು. ಆದ್ರಿಂದ ನಾನು ಆವಾಗ್ಲೇ ನಮ್ಮ ಖಾಸಗಿ ಶಾಲೆಗಳ ಅಧ್ಯಕ್ಷರಾಗಿರುವಂತಹ ಶಂಕರಣ್ಣವರು ಮಾತಾಡ್ತಿರುವಾಗ ನಾನು ಕಿವಿ ಕೊಟ್ಟು ಗಮನ ಕೇಳಿಸ್ಕೊಂಡೆ. ಮಕ್ಕಳಿಗೆ ಅವರು ಹೇಳೋದ್ರಲ್ಲಿ 100ಕ್ಕೆ 100% ಸತ್ಯ ಇದೆ. ಯಾಕೆಂದ್ರೆ ಮಕ್ಕಳ ಭವಿಷ್ಯವನ್ನ ಕೆಡಿಸೋದೇ ಈ ಮೊಬೈಲ್. ಯಾಕಂದ್ರೆ ಟೆಕ್ನಾಲಜಿ ಆ ರೀತಿ ಬೆಳೀತಾ ಬರ್ತಿದೆ. ನಾವೆಲ್ಲರೂ ಕೂಡ ಏನು 1ನೇ ತರಗತಿಯಿಂದ ಒಂದು 10ನೇ ತರಗತಿವರೆಗೂ ಆ ಮಕ್ಕಳನ್ನ ಏನಾದ್ರೂ ಒಂದು ಉನ್ನತವಾದ ಸ್ಥಾನಕ್ಕೆ ಒಂದು ಭವಿಷ್ಯವನ್ನ ರೂಪಿಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಕೂಡ ಆ ಒಂದು ಮಗು ಈ ನಮ್ಮ ತಾಲೂಕಿಗೆ, ಒಂದು ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಸರು ತರ್ತಾ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿ ಇವತ್ತು 2 ಮಾತನ್ನ ನಿಮ್ಮ ಹತ್ತ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ವಿಶೇಷವಾಗಿ ವಿದ್ಯಾಭ್ಯಾಸ, ಮನುಷ್ಯ ಹುಟ್ಟಿದ ಮೇಲೆ ವಿದ್ಯಾಭ್ಯಾಸ ಪಡೆದಿಲ್ಲ ಅಂದ್ರೆ ಮನುಷ್ಯ ಬದುಕಿ ಕೂಡ ಪ್ರಯೋಜನ ಇಲ್ಲ. ಆ ರೀತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಒಳ್ಳೆ ಜ್ಞಾನವನ್ನ ಕೊಡಬೇಕು. ಒಳ್ಳೆ ಒಂದು ನೋಡಿ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ನೃತ್ಯವನ್ನ ಮಾಡ್ತಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ಚಿಕ್ಕ ಮಗು LKG, UKG 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ ಮಕ್ಕಳು ಒಂದು ಡ್ಯಾನ್ಸ್ ಅನ್ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ನಿಜವಾಗ್ಲೂ ಪ್ರತಿಯೊಂದರಲ್ಲೂ ಕೂಡ ಓದೋದ್ರಲ್ಲೇ ಅಲ್ಲ, ಒಂದು ಡ್ಯಾನ್ಸ್ ಕಾರ್ಯಕ್ರಮಗಳಲ್ಲಿ ಒಂದು ಮಾತಾಡೋ ಶೈಲಿಯಲ್ಲಾಗಿರ್ಬಹುದು, ಎಲ್ಲರೂ ಕೂಡ ಒಂದು ನಮ್ಮ ತಾಲೂಕಿನಾದ್ಯಂತ ಕೂಡ ನಮ್ಮ ಶಂಕರಣ್ಣ ಅವರ ಅಧ್ಯಕ್ಷತೆ ಆದ್ಮೇಲೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ, ಒಳ್ಳೆ ಒಳ್ಳೆ ಶಾಲೆಗಳನ್ನ ರೂಪಿಸ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಅಧ್ಯಕ್ಷರಾಗಿರುವಂತಹ ಶಂಕರಣ್ಣನವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ತಾವು ಇದೇ ಕಾರ್ಯಕ್ರಮಗಳಿಂದ ಕಾರ್ಯಕ್ರಮ ರೂಪಿಸಿ ಇನ್ನು ನಮ್ಮ ತಾಲೂಕಿಗೆ ಒಳ್ಳೆ ಹೆಸರು ತರ್ತೀರ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇವತ್ತು ವಿಶೇಷವಾಗಿ ನಾನು ಚಂದ್ರು ಸರ್ ಅವ್ರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ 2ನೇ ವಾರ್ಷಿಕೋತ್ಸವದಲ್ಲಿ 1ನೇ ವಾರ್ಷಿಕೋತ್ಸವದಲ್ಲಿ ಕೂಡ ಭಾಗಿಯಾಗಿದೆ. 2ನೇ ವಾರ್ಷಿಕೋತ್ಸವದಲ್ಲಿ ನಾನು ಭಾಗಿಯಾಗಿ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ಳೋದು ಒಂದೇ, ತಮಗೆ, ಶಾಲೆಗೆ, ನಿಮಗೆ ಹಾಗೂ ನಿಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಕೂಡ ಆ ಭಗವಂತ ಸೃಷ್ಟಿಕರ್ತನ ಆಶೀರ್ವಾದ
ತಮಗೆ ಸದಾ ಇರ್ಲಿ, ನಿಮ್ಮ ಜೊತೆಗೆ ನಾನು ಯಾವತ್ತೂ ಕೂಡ ಇರ್ತೇವೆ ಅಂತ ಹೇಳ್ತಾ, ಅದರ ಜೊತೆಗೆ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು ನಮ್ಮೆಲ್ಲರ ಕರ್ತವ್ಯ. ಆದ್ರಿಂದ ನಮ್ಮ ಅಪಾರವಾದ ಜ್ಞಾನವಾಹಿನಿ ಶಾಲೆಯ ಚಂದ್ರು ಸರ್ ಅವ್ರಿಗೆ ಅಪಾರವಾದ ಒಂದು ಕನ್ನಡ ಅಭಿಮಾನ ಇದೆ. ನಿಜವಾಗ್ಲೂ ಕೂಡ ಇದೇ ರೀತಿ ಮುಂದಿನ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ತಂದೆ ತಾಯಂದಿರಿಗೂ ಕೂಡ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಾಣಕ್ಕೆ ಬೆಲೆ ಕಟ್ಟಲಾಗುತ್ತೆ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹಲವಾರು ಪ್ರಾಣಗಳನ್ನ ತೆಗಿತಾ ಇದ್ದಾರೆ. ಪ್ರಾಣ ಮನುಷ್ಯ ಹುಟ್ಟಿದ ಮೇಲೆ ಏನೋ ಒಂದು ಸಾಧನೆ ಮಾಡಬೇಕು. ಆ ಸಾಧನೆ ಮಾಡೋಣ ಅನ್ನೋ ಒಂದು ಕನಸಿಟ್ಕೊಂಡಿರ್ತಾರೆ. ಒಂದು ಮಕ್ಕಳಾಗಿರ್ಬೋದು, ಒಂದು ವಯಸ್ಸಾದವರಾಗಿರ್ಬೋದು, ಯುವಕರಾಗಿರ್ಬೋದು, ಕೆಟ್ಟ ಚಟುವಟಿಕೆಗಳಿಗೆ ಕೈ ಹಾಕ್ತಾ ಪ್ರಾಣಿಗಳನ್ನ ಬಲಿ ಕೊಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಅಂತವಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ವಿಶೇಷವಾಗಿ ಚಂದ್ರು ಸರ್ ಅವ್ರಿಗೆ, ಹಾಗೆ ಶಾಲೆ ಎಲ್ಲ ಶಿಕ್ಷಕರಿಗೂ, ಸಿಬ್ಬಂದಿ ವರ್ಗದವರಿಗೂ, ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಹಾಗೆ ಮಾಧ್ಯಮ ಮಿತ್ರರು, ಪತ್ರಕರ್ತರು ಎಲ್ಲರೂ ಆಗಮಿಸಿದ ತಮಗೆಲ್ಲರಿಗೂ ಕೂಡ ಸ್ವಾಗತ, ಧನ್ಯವಾದಗಳು ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.